4ನೇ ಒಂದು ಭಾಗ ಸಮಯಕ್ಕೆ ಮತ್ತು ಸಂಜೆ ಮಿಕ್ಕ ಬಂಡವಾಳವನ್ನು ಪೂರ್ಣ ಸಮಯಕ್ಕೆ ಹೂಡುತ್ತಾರೆ. 17,400 ರೂಪಾಯಿ ಲಾಭದಲ್ಲಿ ಅಜಯ್ ಮತ್ತು ಸಂಜಯ್ ಪಾಲಿನ ಮೊತ್ತ ಎಷ್ಟು? ವಿಜಯ್, ಅಜಯ್ ಮತ್ತು ಸಂಜಯ್ ಈ ಮೂವರು ಸೇರಿ ಒಂದು ವ್ಯವಹಾರದಲ್ಲಿ ಪಾಲುದಾರರಾಗುತ್ತಾರೆ. ಒಟ್ಟು ಹೂಡಿದ ಬಂಡವಾಳ 100 ರೂಪಾಯಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಾಗೂ ಹೂಡಿದ ಸಮಯ 12 ತಿಂಗಳು ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ವಿಜಯ್ ಬಂಡವಾಳದ 4ನೇ ಒಂದು ಭಾಗವನ್ನು ಹೂಡ್ತಾನೆ. 4ನೇ ಒಂದು ಭಾಗ 100 × 1/4 25 ರೂಪಾಯಿ. ಹಾಗೂ ಆತ ಹೂಡಿದ ಸಮಯ ಅರ್ಧ ಸಮಯಕ್ಕೆ 12 × 1/2 6 ತಿಂಗಳು. ಸೊ ಆತನ ಒಟ್ಟು ಹೂಡಿಕೆ 150 ರೂಪಾಯಿ ಆಗುತ್ತೆ. ಅಜಯ್ 100ರ 5ನೇ ಒಂದು ಭಾಗವನ್ನು ಅಂದರೆ 20 ರೂಪಾಯಿಯನ್ನು ಹೂಡ್ತಾನೆ. ಆತ ಹೂಡಿದ್ದು 4ನೇ ಒಂದು ಭಾಗದ ಸಮಯಕ್ಕೆ ಅಂದರೆ 3 ತಿಂಗಳುಗಳಿಗೆ. ಆತನ ಒಟ್ಟು ಹೂಡಿಕೆ 60 ರೂಪಾಯಿ ಆಗುತ್ತೆ. ಸಂಜಯ್ ಮಿಕ್ಕ ಬಂಡವಾಳವನ್ನು ಹೂಡ್ತಾನೆ ಅಂದರೆ 100 - 20 - 25 55 ರೂಪಾಯಿಗಳನ್ನು ಪೂರ್ಣ ಸಮಯಕ್ಕೆ ಅಂದರೆ 12 ತಿಂಗಳುಗಳಿಗೆ ಹೂಡ್ತಾನೆ. ಆತನ ಒಟ್ಟು ಹೂಡಿಕೆ 660 ರೂಪಾಯಿ. ಸೊ ಇವರುಗಳ ಹೂಡಿಕೆ ಅನುಪಾತವನ್ನು ನಾವು ಈ ಮೂರು ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಗುಣಕವನ್ನು ಕಂಡುಹಿಡಿದು ತಿಳ್ಕೊಬೋದು. ಲಘುತ್ತಮ ಸಾಮಾನ್ಯ ಗುಣಕ ಈ ಮೂರು ಸಂಖ್ಯೆಗಳದ್ದು 30. 30ರಿಂದ ಇದು 5 ಬಾರಿ ಭಾಗ ಆಗುತ್ತೆ, ಇದು 2 ಬಾರಿ ಭಾಗ ಆಗುತ್ತೆ, ಹಾಗೂ ಇದು 22 ಬಾರಿ ಭಾಗ ಆಗುತ್ತೆ. ಇವುಗಳ ಮೊತ್ತ 29. ಒಟ್ಟು ಇರೋದು 29 ಭಾಗಗಳು. ಅದರಲ್ಲಿ ಅಜಯ್ ಮತ್ತು ಸಂಜಯ್ ಭಾಗಗಳ ಮೊತ್ತ 2 + 22 24. ಬಂದಂಥ ಲಾಭ 17,400. 29ರಿಂದ 1 ಬಾರಿ ಹಾಗೂ ಇದು 600 ಬಾರಿ ಭಾಗ ಆಗುತ್ತೆ. ಅಜಯ್ ಮತ್ತು ಸಂಜಯ್ ಪಾಲಿನ ಮೊತ್ತ ಲಾಭದಲ್ಲಿ 14,400 ರೂಪಾಯಿಗಳು. ಆಪ್ಷನ್ ಬಿ.